ಹಾಯ್ ಎಲ್ರಿಗೂ ನಮಸ್ಕಾರ. ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 3/4 kg ಅಷ್ಟು ಕ್ಯಾರೆಟ್ನ ತೊಗೊಂಡು ಚೆನ್ನಾಗಿ ತೊಳೆದು ನಂತರ ಈ ಥರ ತುರಿದು ಇಟ್ಕೊತಾ ಇದ್ದೀನಿ. ತುರಿದಿರೋಂತಹ ಕ್ಯಾರೆಟ್ ತುರಿ ರೆಡಿಯಾಗಿದೆ. ಈಗ ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡು ಪಾತ್ರೆ ಕಾದಾದ ನಂತರ 4 ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಒಳ್ಳೆ ಘಮಘಮಿಸೋ ತುಪ್ಪನ ಯೂಸ್ ಮಾಡೋದ್ರಿಂದ ಕ್ಯಾರೆಟ್ ಹಲ್ವಾ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ತುಪ್ಪ ಕಾದ ನಂತರ ಈ ತುರಿದಿರೋಂತಹ ಕ್ಯಾರೆಟ್ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುರಿದಾದ ನಂತರ ಇದಕ್ಕೆ 2 ಸ್ಪೂನಷ್ಟು ತುಪ್ಪನ ಮತ್ತೆ ಸೇರಿಸ್ಕೊತಾ ಇದ್ದೀನಿ. ಈ ಕ್ಯಾರೆಟ್ನ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡಬೇಕು. ಮತ್ತು ಈ ಕ್ಯಾರೆಟ್ ಹಲ್ವಾ ಮಾಡಿ ಮುಗಿಸೋವರೆಗೂ ಶುರುವಿಂದ ಕೊನೆವರೆಗೂ ಒಲೆ ಊರಿನ ಮಧ್ಯಮ ಊರಿಲಿ ಇಟ್ಕೊಳ್ಳೋದು, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಮತ್ತು ನಾನು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಗ್ಚಿ 10 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಇನ್ನೊಂದು ಕಡೆಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಬಾದಾಮಿ, ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲೇ ಚೆನ್ನಾಗಿ ಇದನ್ನು ಸಣ್ಣ ಊರಲ್ಲಿ ರೋಸ್ಟ್ ಮಾಡ್ಕೋಬೇಕು. ಕ್ಯಾರೆಟ್ ಹಲ್ವಾಗೆ ಒಳ್ಳೆ ತುಪ್ಪನ ಯೂಸ್ ಮಾಡಬೇಕು ಮತ್ತು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಕೈ ಬಿಡದೆ ಮಗಿಸ್ತಾನೆ ಇರಬೇಕು. ತಳ ಕಟ್ಟೋಕ್ಕೆ ಬಿಡಬಾರ್ದು. ಇದು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟು. ನೋಡಿ, ಈಗ ಡ್ರೈ ಫ್ರೂಟ್ಸು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಚೆನ್ನಾಗಿ ಕೆಂಪಗೆ ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಕ್ಯಾರೆಟ್ ಹಲ್ವಾನ ತುಂಬ ಥರ ಮಾಡ್ತಾರೆ. ಇದರಲ್ಲಿ ಹೋಟೆಲಲ್ಲೆಲ್ಲ ಜಾಸ್ತಿ ಕೋವಾ ಹಾಕಿ ಮಾಡಿರ್ತಾರೆ. ನಾವೇನು ಕೋವಾ ಅಥವಾ ಕೋಯಾ ಅಂತ ಕರಿತೀವಿ, ಅದನ್ನೇ ಯೂಸ್ ಮಾಡಿ ಸಹ ಮಾಡಿರ್ತಾರೆ. ನಾನಿಲ್ಲಿ ಅದಕ್ಕೆ ರಿಪ್ಲೇಸ್ಮೆಂಟಾಗಿ ಹಾಲಿನ ಕೆನೆನ ತೊಗೋತಾ ಇದ್ದೀನಿ. ಹಾಲಿನ ಕೆನೆ ಒಂದು 2 ಸ್ಪೂನಷ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಅಥವಾ ಮಿಕ್ಸಿ ಸಹ ಹಾಕ್ಕೋಬೋದು. ಒಂದು ಕ್ರೀಮಿ ಟೆಕ್ಸ್ಚರ್ ಬರೋ ಥರ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ನಾನಿಲ್ಲಿ ಈ ಹಾಲಿನ ಕೆನೆನ ಒಂದು ಹ್ಯಾಂಡ್ ಬ್ಲೆಂಡರಲ್ಲಿ ಮೈಲ್ಡಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇದು ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಬ್ಲೆಂಡ್ ಮಾಡ್ಕೋಬೇಕು. ನಂತರ ಇದನ್ನು ಸಹ ನಾನು ಈಗ ಆಲ್ರೆಡಿ ಫ್ರೈ ಮಾಡ್ತಾ ಇರೋ ಕ್ಯಾರೆಟ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕಿ ಬ್ಲೆಂಡ್ ಮಾಡಿಕೊಂಡು ನಂತರ ಕ್ಯಾರೆಟ್ ಹಲ್ವಾ ಹಾಕಿ ಬೇಯೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ಈ ಥರ ಇದನ್ನು ಬೇಯೋದಕ್ಕೆ ಬಿಡಬೇಕು. ಫ್ರೈ ಆಡ್ತಾನೆ ಇರಬೇಕು. ತಳ ಹೊತ್ತದೇ ಇರೋ ಹಾಗೆ ನೋಡ್ಕೋಬೇಕು. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ 2 ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ನೀವು ಯಾವ ಥರ ಸಿಹಿ ತಿಂತೀರೋ ಆ ಪ್ರಮಾಣದ ಮೇಲೆ ಈ ಸಕ್ಕರೆಯ ಪ್ರಮಾಣನೂ ಸಹ ವೇರಿಯೇಷನ್ ಮಾಡ್ಕೋಬೋದು. ನಾನಿಲ್ಲಿ 2 ಬೌಲಷ್ಟು ಸಕ್ಕರೆ ಹಾಕಿದ್ದೆ. ನಂತರ ಇದು ಸಕ್ಕರೆ ಚೆನ್ನಾಗಿ ನೀರು ಬಿಡ್ತು. ಈ ನೀರು ಬಿಟ್ಟು ನೀರೆಲ್ಲ ಇಂಗಿ ಆಗೋವರೆಗೂ ಚೆನ್ನಾಗಿ ಮಗಿಸ್ತಾ ಇರಬೇಕು. ನಂತರ ಇದು ನೀರೆಲ್ಲ ಹಿಂಗಾದ್ಮೇಲೆ ತುಪ್ಪ ಬಿಡೋದಕ್ಕೆ ಶುರುವಾಗುತ್ತೆ. ಕ್ಯಾರೆಟ್ಗೆ ಏನು ಮೊದಲು ಹಾಕಿದ್ವಿ ತುಪ್ಪ, ಅದು ತಳದಿಂದ ಬಿಡೋದಕ್ಕೆ ಶುರುವಾಗುತ್ತೆ. ನೋಡಿ, ಈ ಥರ ಕ್ಯಾರೆಟ್ ಎಲ್ಲ ಮುದ್ದೆ ಥರ ಆಗಿ ಈ ತುಪ್ಪ ಬಿಡುತ್ತೆ. ಈ ಟೈಮಲ್ಲಿ ಇದು ಕ್ಯಾರೆಟ್ ಹಲ್ವಾ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈಗ ನಾವು ರೋಸ್ಟ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಂತರ 1 ಸ್ಪೂನಷ್ಟು ಗಸಗಸೆನ ಸಹ ನಾನಿಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ತುಪ್ಪ ಹೊಡೆದಿರೋಂಥ ಪಾತ್ರೆಯಲ್ಲೇ ಮಾಡಿರೋದು ಡ್ರೈ ರೋಸ್ಟ್ ಮಾಡಿ ಗಸಗಸೆನ ಸಹ ಹಾಕೋಬೇಕು. ಇವಾಗ ಈ ಗಸಗಸೆ ಎಲ್ಲ ಬಾಯಿಗೆ ಸಿಗ್ತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪದ ಘಮ ಮತ್ತು ಡ್ರೈ ಫ್ರೂಟ್ಸು, ಗಸಗಸೆ ಇದೆಲ್ಲ ಸೇರಿ ಕ್ಯಾರೆಟ್ ಹಲ್ವಾ ಅಂತೂ ಸೂಪರಾಗಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ತುಂಬ ಈಸಿ ರೆಸಿಪಿ. ನೀವು ಸಹ ಮಾಡಿ ನೋಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.